ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಊರಿನ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಗಲೇ ಇದು ತುಂಬ ದಿನ ಆಯಿತು ನಾನು ಊರಿಗೆ ಹೋಗಿ ಬಂದು. ನಾನು ಆಲ್ರೆಡಿ ಬೆಂಗಳೂರಲ್ಲಿ ಇದ್ದೀನಿ, ಬಟ್ ವಿಡಿಯೋಸ್ಗಳು ಇದಾವೋ ಇಲ್ವೋ ಅಂತ ಸುಮ್ಮನಾಗ್ಬಿಟ್ಟಿದೆ. ಸ್ವಲ್ಪ ವಿಡಿಯೋಸ್ಗಳು ಇರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮತ್ತು ದೇವಸ್ಥಾನದ ಸುತ್ತಮುತ್ತದ ಜಾಗ ವಾತಾವರಣ ಅಲ್ಲಿ ಹೇಗಿದೆ ಅನ್ನೋದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಅದು ಒಂದು ವ್ಲಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಎಡಿಟಿಂಗ್ ಮಾಡಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಸಿಟಿಲಿರೋರಿಗೆ ಈ ಟ್ರಾಫಿಕ್ಕು, ಈ ಜನ, ಈ ದುಂಬಿ ಅನ್ನೋದನ್ನು ನೋಡಿ ನೋಡಿ ಸ್ವಲ್ಪ ಹಳ್ಳಿ ಕಡೆ ಹೋದಾಗ ಈ ಥರ ವಾತಾವರಣ ನೋಡಿದ್ರೆ ಅಪ್ಪ ಹಳ್ಳಿ ಜೀವನನೇ ಬೆಸ್ಟು ಅಂತ ಅನಿಸುತ್ತೆ. ಸೊ ಇದು ನಮ್ಮ ಹೊಲ, ಸೊ ಖಾಲಿ ಇದೆ. ಅಲ್ಲಿ ಇನ್ನೂ ಏನು ಅಷ್ಟು ಇಂಪ್ರೂವ್ಮೆಂಟ್ ಮಾಡಿಲ್ಲ, ಸೊ ಹಾಗೆ ಇದೆ. ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ಸೈಡಲ್ಲಿ ರೋಡ್ ಪಕ್ಕನೇ ಹೊಲ ಇರೋದ್ರಿಂದ ಅದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಕೊಡಬೇಕಿತ್ತು, ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಹರಕೆನೂ ಇರಲಿಲ್ಲ, ಬಟ್ ಊರಿಗೆ ಹೋದಾಗ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಅದಲ್ಲದೆ ನಮ್ಮನೆ ಹೆಣ್ಣು ದೇವರಾಗಿರೋದ್ರಿಂದ ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲಿ ಫಸ್ಟು ಸ್ಟಾರ್ಟಿಂಗು ದೇವರಿರೋದು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು, ಸೊ ಅವರಿಬ್ಬರೇ ದೊಡ್ಡವರು. ಇನ್ನು ಇಬ್ಬರು ದಾಳಿಯಮ್ಮ ಮತ್ತು ಔಷಧಮ್ಮ ಅಂತ ಹೇಳ್ಬಿಟ್ಟು ಈ ದೇವ್ರುಗಳು ಫಸ್ಟು ಬಂದು ನೆಲೆ ಊರಿದ್ದು ಅಂತಂದರೆ ಈ ಬೇವಿನ ಮರದಲ್ಲಿ. ಸೊ ಹಂಗಾಗಿ ಫಸ್ಟು ಇಲ್ಲಿದ್ದು, ಅದಾದಮೇಲೆ ಈ ದೇವಸ್ಥಾನ ಎಲ್ಲ ಕಟ್ಟಿ ಇದೆಲ್ಲ ಇಂಪ್ರೂವ್ಮೆಂಟ್ ಆಗಿರೋದು. ಸೊ ಇಲ್ಲಿಂದ ಶುರುವಾಗಿರೋ ಕತೆ. ಈಗ ದೇವಸ್ಥಾನ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತಂದರೆ ಜಾತ್ರೆ ಕೂಡ ಸಖತ್ತಾಗಿ ನಡೆಯುತ್ತೆ. ಸೊ ಇದು ಒಂದು ದೇವರು, ಇದು ಸಪ್ರೇಟ್ ಇದೆ, ಅಂದರೆ ದೊಡ್ಡ ದೇವಸ್ಥಾನದ ಪಕ್ಕನೇ ಆಪೋಸಿಟ್ಟು ಪಕ್ಕನೇ ಸ್ವಲ್ಪ ಮಾಡಿದ್ದಾರೆ ದೇವಸ್ಥಾನ. ಇದೊಂದು ಸಪ್ರೇಟ್ ಇದೆ. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಮನೆಯ ಒಂದು ಎಲ್ರಿಗೂ ದೇವರು ಅಂತ ಅನಿಸಿದ್ರೆ ನನಗೆ ಸ್ವಲ್ಪ ಇದೊಂದು ಪುಟ್ಟ ಮಗು ಅಂತ ಅನಿಸುತ್ತೆ. ಯಾಕಂತಂದರೆ ನನಗೇನೋ ತುಂಬ ಬಾಂಡಿಂಗ್ ಇದೆ ಈ ದೇವರದು, ಹಂಗಾಗಿ ನನಗೆ ತುಂಬ ಸ್ಪೆಷಲಿ, ನನಗೆ ತುಂಬ ಇಷ್ಟ ಆಗುತ್ತೆ. ಔಷಧಮ್ಮ ದೇವಸ್ಥಾನದ ಆಗಲೇ ಪೂಜೆ ಮಾಡ್ಕೊಂಡು ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ರು. ಮತ್ತು ಪೂಜಾರಿಗೆ ಫೋನ್ ಮಾಡಿದ್ದಕ್ಕೆ ಬಂದು ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇಲ್ಲೂ ಕೂಡ ಪೂಜೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ವಿ. ಇನ್ನು ಅಲ್ಲಿ ಪಕ್ಕದಲ್ಲಿ ಒಂದು ಪುಟ್ಟ ದೇವರಿದ್ವಿಯಲ್ಲ, ಈ ದೊಡ್ಡ ದೇವ್ರ ಪಕ್ಕ, ಸೊ ಅದು ಇನ್ನು ಕಾಪಿ ಗಿಡದಮ್ಮ ಅಂತ ಹೇಳ್ಬಿಟ್ಟು ಆ ದೇವ್ರನ್ನ ಯಾವತ್ತೂ ಎತ್ತೋದಿಲ್ಲ. ಯಾಕಂತಂದರೆ ಅವ್ರನ್ನ ಎತ್ತಿದ್ರೆ ಅವ್ರಿಗೆ ಹೆಜ್ಜೆಗೊಂದೊಂದು ಮರಿ ಕಡಿಬೇಕಂತೆ. ಸೊ ಹಂಗಾಗಿ ಅವ್ರನ್ನ ಎತ್ತೋದು ಇಲ್ಲ, ಏನೂ ಇಲ್ಲ, ಅವ್ರು ಅಲ್ಲೇ ಇರ್ತಾರೆ, ಅಲ್ಲೇ ಪೂಜೆ ಅಲ್ಲೇ ಎಲ್ಲ ಆಗ್ತಾನೆ. ಇನ್ನು ಇವ್ರಿಗೆ ಪೂಜೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಸಿ ಅದಾದಮೇಲೆ ಕೋಳಿ ಕೂಡ ತೊಗೊಂಬಂದಿದ್ವಿ, ಕೋಳಿ ಪೀಸರ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಮುಗೀತು. ನಮಗೆ ಈ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಸಮಾಧಾನ, ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕುತ್ಕೊಂಡು ಸಮಾಧಾನವಾಗಿ ನನಗೇನು ಅನಿಸುತ್ತೋ ಅದನ್ನೆಲ್ಲ ದೇವ್ರ ಮುಂದೆ ಹೇಳ್ಕೊಂಡು ನನಗೆ ಸಮಾಧಾನ ಆಗೋವರೆಗೂ ಇದ್ಬಿಟ್ಟು ಬರ್ತೀನಿ. ಸೊ ಹಂಗಾಗಿ ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಇಲ್ಲಿ ಪೂಜೆ ಮುಗಿಸಿದ್ದಾದಮೇಲೆ ಇನ್ನು ಪಕ್ಕದ ದೇವಸ್ಥಾನಕ್ಕೆ ಕೂಡ ಪೂಜೆ ಮಾಡಿಕೊಟ್ರು. ಅವರು ಕೂಡ ಪೂಜಾರರು ಮತ್ತೆ ಬಂದು ಪೂಜೆ ಮಾಡಿಕೊಟ್ರು. ಅಕಸ್ಮಾತ್ ಏನಾದರೂ ಅವ್ರ ಮನೆಗೆ ಹೋಗಿದ್ರು, ಯಾಕಂತಂದರೆ ನಾವು ಹೋಗೋಷ್ಟೊತ್ತಿಗೆ ಆಗಲೇ ತಿಂಡಿ ಟೈಮ್ ಕೂಡ ಮುಗಿದೋಗಿತ್ತು. ಅವರು ತಿಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಸೊ ಹಂಗಾಗಿ ಮತ್ತೆ ಫೋನ್ ಮಾಡೋದಕ್ಕೆ ಬಂದರು. ಬಟ್ ಬಂದು ಪೂಜೆ ಮಾಡಿಕೊಡ್ತಾರೆ. ಯಾವಾಗಲೂ ಎನಿ ಟೈಮ್ ದೇವಸ್ಥಾನ ತೆಗ್ದೇ ಇರುತ್ತೆ, ಯಾವತ್ತೂ ಬಾಗಿಲು ಹಾಕೋದೇ ಇಲ್ಲ. ಸೊ ಯಾವಾಗಲೂ ಪೂಜೆ ನಡೀತಾನೆ ಇರುತ್ತೆ. ಜಾತ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಇನ್ನೊಂದು 2 months ಇರ್ಬೋದು ಅಷ್ಟೇ ಜಾತ್ರೆ. ಅದು ಕೂಡ ಜಾತ್ರೆ ಬಂತು. ಇನ್ನು ಆ ಟೈಮಲ್ಲೂ ಕೂಡ ವಿಡಿಯೋ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈ ಕೆಲವೊಂದು ಯೂಟ್ಯೂಬರ್ಸು, ಕೆಲವೊಂದು ಇನ್ಸ್ಟಾದಲ್ಲಿ ಫೇಮಸ್ ಆಗಿರೋರು ಕೂಡ ಈ ಜಾತ್ರೆಗೆಲ್ಲ ಬರ್ತಾರೆ. ಸೊ ಹಾಗಾಗಿ ಇನ್ನು ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದಾದ್ಮೇಲೆ ಸ್ವಲ್ಪ ಇನ್ನೂ ಟೈಮ್ ಇತ್ತು ಅಡುಗೆ ಎಲ್ಲ ಮಾಡೋದಕ್ಕೆ. ಇನ್ನು ಸಾಯಂಕಾಲ ಊಟಕ್ಕೆ ಸ್ವಲ್ಪ ಅಡುಗೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ದೇವಸ್ಥಾನ ಮುಗಿಸ್ಕೊಂಡು ಬಂದು ಹೊಲದ ಹತ್ರ ಹೋದ್ವಿ. ಹೊಲದ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಕಳೆದು ಇವನಿಗೂ ಕೂಡ ಸ್ವಲ್ಪ ಅದನ್ನ ಹೊಲದ ಹತ್ರ ಹೋಗ್ಬಿಟ್ರೆ ಸಖತ್ತು ಮಣ್ಣಲ್ಲಿ ಆಡ್ತಿರ್ತಾನೆ. ಅಲ್ಲಿ ಕೆಲಸ ಮಾಡೋರ್ನೆಲ್ಲ ನೋಡಿಬಿಟ್ಟು ಅವನು ಕೆಲಸ ಮಾಡ್ತಿರ್ತಾನೆ. ನಮ್ಮ ಮಾವ ಎಲ್ಲ ಕೆಲಸ ಮಾಡ್ತಾಯಿದ್ರು, ನಮ್ಮ ಮನೆಯವರು. ಮತ್ತು ಅಲ್ಲೊಬ್ಬರು ಯಾವಾಗಲೂ ರೆಗ್ಯುಲರಾಗಿ ಒಬ್ಬರು ಇರ್ತಾರೆ. ಸೊ ಅವರೆಲ್ಲ ಕೆಲಸ ಮಾಡೋದು ನೋಡಿಬಿಟ್ಟು ಇವನು ಗುದ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು
ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ. ಇವನಿಗೆ ಸ್ವಲ್ಪ ಹಳ್ಳಿ ವಾತಾವರಣ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಯಾಕಂದರೆ ಅಲ್ಲೆಲ್ಲ ಚಿಕ್ಕ ಮಕ್ಳುಗಳು ಜಾಸ್ತಿ ಸಿಗ್ತಾರೆ. ಮತ್ತು ಅವನಿಗೂ ಕೂಡ ಆಟ ಆಡೋದಕ್ಕೆಲ್ಲ ಈ ಮಣ್ಣಲ್ಲೆಲ್ಲ ಆಡೋದಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರಲ್ಲ, ಸೊ ಹಾಗಾಗಿ ಅವನು ಕೂಡ ಹಳ್ಳಿ ವಾತಾವರಣ ತುಂಬ ಇಷ್ಟಪಡ್ತಾನೆ. ಬಟ್ ಬೆಂಗಳೂರಿಗೆ ಬಂದರೆ 4 ಗೋಡೆ ಮಧ್ಯೆ ಅವನ್ನ ಕೂಡಾಕ್ಬಿಡ್ತೀವಿ. ಸೊ ಹಂಗಾಗಿ ಅವನಿಗೂ ಕೂಡ ಟೈಮ್ ಹೋಗೋದು ಪಾಪ ಬೇಜಾರಾಗುತ್ತೆ. ಹಳ್ಳಿ ಕಡೆ ಹೋದಾಗ ನಾವು ಕೂಡ ಅವ್ನಿಗೇನು ಹೇಳೋದಕ್ಕೆ ಹೋಗೋದಿಲ್ಲ, ಮಣ್ಣಲ್ಲಿ ಆಡಬೇಡ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅವ್ನು ಹೆಂಗಿರ್ತಾನೋ ಹಂಗೆ ಫ್ರೀಯಾಗಿ ಬಿಟ್ಬಿಡ್ತೀವಿ, ಆರಾಮಾಗಿ ಆಟ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲೂ ಕೂಡ ಹೋಗಿ ನೋಡಿಕೊಂಡು ಬಂದು ಮನೆಗೆ ಬಂದು ಸ್ವಲ್ಪ ಚಿಕನ್ ಎಲ್ಲ ಏನು ಕ್ಲೀನ್ ಮಾಡೋದಿತ್ತು ಎಲ್ಲ ನಮ್ಮ ಅತ್ತೆನೇ ಕ್ಲೀನ್ ಮಾಡಿಕೊಟ್ರು. ಸೊ ಇನ್ನು ಅಡುಗೆ ಕೂಡ ಬಿರಿಯಾನಿ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಕೂಡ ಮಾಡಿ ಊಟ ಕೂಡ ಮಾಡ್ಕೊಂಡ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ವ್ಲಾಗ್ನ ಇಲ್ಲಿವರೆಗೂ ನೋಡಿರೋರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್.